ನಿನ್ನ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಗೆಲ್ತಾನು ಎಲ್ಲ ಮೆಟ್ಟಿ ಈಶ್ವರ ಆ ಹುಟ್ಟಿನಂತೆ ಗಟ್ಟಿ ನೀನೊಮ್ಮೆ ನೋಡಿ ಮುಟ್ಟಿ ತಾನೆ ಮೂಟೆ ಕಟ್ಟಿ ಈಶ್ವರ ಈ ನಮ್ಮ ನಾಡಿನಾಡೆ ಕಾವೇರಿ ತಾಯಿಯಾಣೆ ಜೀವಕ್ಕೆ ಜೀವ ನೀಡುತ್ತಾರೋ ಈಶ್ವರ 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 ಹೇಳಿದ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿದ್ಯಾ ತಾನೆ? ಬರಬರಿ ಮಾಡಿನ್ರಿ. ಈಶ್ವರ ನಮ್ಮನೆಗೆ ಬರ್ತಾ ಇದ್ದಾನೆ. ಅಯ್ಯಯ್ಯಪ್ಪ ಅಣ್ಣವ್ರ ಒಂದು ಕೆಲಸ ಮಾಡೋಣ್ರಿ, ನಾವು ಈ ಊರ ಬಿಟ್ಟು ಎಲ್ಲರೂ ಹೋಗ್ಬಿಡೋಣ. ಯಾಕೆ ನನ್ನ ನೋಡಿ ಭಯ ಆಯ್ತಾ? ಇವ್ ನಾಶ ಆಗೋನಲ್ವೋ, ವಿನಾಶಕರ್ತ. ನಾವಿದುವರೆಗೂ ದೂರ ಇದ್ದಿದ್ದು ಊರವ್ರ ಉದ್ಧಾರಕ್ಕೆ, ರಕ್ತಪಾತ ನಡೀದೇ ಇರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಮರ್ತಿರೋದನ್ನ ಮತ್ತೆ ಕೆದಕ್ಬೇಡ. ಕೆದಕ್ದೆ ಹೋದ್ರೆ ಕಳ್ಕೊಂಡಿರೋ ನಮ್ಮವ್ರ ಆತ್ಮ ನನ್ನನ್ನ ನೆಮ್ಮದಿಯಾಗಿರೋದಕ್ ಬಿಡಲ್ವೋ? ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿನ್ನ ಆತ್ಮ ಪರಮಾತ್ಮನ್ ಪಾದ ಸೇರ್ಬೇಕು. ನಿನ್ನಾಗೆ ತುಂಬಾ ಜನ ತುಳ್ದಾಕ್ಬೇಕು, ಹೊಸ್ಕಾಕ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. 6 ಕೋಟಿ ಕನ್ನಡಿಗರ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನೀನೇ ಅಲ್ಲ, ನಿನ್ನಂತವ್ರು 100 ಜನ 100 ಜನ್ಮ ಎತ್ ಬಂದ್ರು ಇದು ಬೆಳೆ ಬೆಳೆಯೋ ಭೂಮಿ. ಇಲ್ಲಿ ಬೀಜನ ಬಿತ್ತಬೇಕೆ ಹೊರತು ಹಾಗೆ ತನಾನಲ್ಲ. ಬಿತ್ತಿದ ಬೀಜನ್ ಬೆಳೆಯೋಕೆ ಶತ್ರುಗಳನ್ನ ಗೊಬ್ಬರ ಮಾಡಿ ಗದ್ದೆಗೆ ಹಾಕ್ಬೇಕು. ಇದೇ ನಿನ್ ಕೊನೆ ನಿರ್ಧಾರ ಆಗೋದಾದ್ರೆ ಒಂದ್ ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ನಮ್ಗಾಗ್ಲಿ ನಮ್ಮ ನಂಬಿರೋ ಜನಗಳಿಗಾಗ್ಲಿ ಸ್ವಲ್ಪ ಮೋಸ ಆದ್ರೂ 3 ಕೋಟಿ ದೇವತೆಗಳ ಮೇಲೆ ಆಣೆ, ನಿಮ್ಗಳನ್ನೆಲ್ಲ ಜೀವ ಸೇತ ಊತಾಕ್ಬಿಡ್ತೀನಿ. ನನ್ನ ಮನೆಗೆ ಬಂದು ನನ್ನೆಲ್ಲ ಊತಾಕ್ಬಿಡ್ತೀನಿ ಅಂತೇನೋ? ನಿಮ್ ಮನೆಗೆ ಅಲ್ವೋ, ಕರ್ನಾಟಕದ ಯಾವ ಊರಿಗೆ ಬೇಕಾದ್ರೂ ಬರ್ತೀನಿ, ಯಾವ ಜಿಲ್ಲೆಗೆ ಬೇಕಾದ್ರೂ ಬರ್ತೀನಿ, ಯಾವ ಸೆಂಟ್ರಿಗೆ ಬಾ ಅಂತ ಹೇಳೋ ಅಲ್ಲಿಗೂ ಬರ್ತೀನಿ. ಅಷ್ಟೇ ಯಾಕೆ, ಯಾವ ವಸೂಲ್ ತಾಟ್ಬೇಕೇಳೋ ಅದನ್ನು ತಾಟ್ಬಿಟ್ಟು ಬರ್ತೀನಿ. ಕತ್ತರಿಸೋಕ್ ಶುರು ಮಾಡಿದ್ರೆ ಮೊಕ್ಕಾಮುತಿ ನೋಡೋದಿಲ್ಲ. ಏನು ನೋಡ್ತಾ ಇದೀರಾ? ಕತ್ತಿ ಇಲ್ದೆ ಒಳಗ್ ಬಂದಿದ್ಯಾ? ನಮ್ ಮನೆ ಹೊಸದಾದ ಅದಂಗೂ ಆಚೆ ಹೋಗ್ತೀಯಾ? ಕತ್ತಿ ನಿಮ್ಮಂತವ್ರಿಗೂ ನನಗೆ ಸೈ ಅಂದ್ರೆ ಸೆಕೆಂಡ್ ಒಂದೊಂದ್ ತಲೆ ತಗೊಂಡೋಗ್ಬಿಡ್ತೀನಿ. ಈಶ್ವರ ಸ್ವಲ್ಪ ಕೆಟ್ರೆ ನಿನ್ನಂತವ್ರು ಕ್ಷಣೇಶ್ವರ.
ಈಶ್ವರ್ ನಾಳೆ ಸರ್ಕಾರ ಬ್ಯಾನ್ ಮಾಡಿರೋ ಆ ಕ್ವಾರೆ ಓಪನ್ ಮಾಡೋದಕ್ಕೆ ನಮ್ಮ SP ಜೊತೆ ಹೋಗ್ತಿದ್ದಾನೆ. ಅವ್ರ ಮನೆಯಿಂದ ಆ ಕ್ವಾರೆಗೆ ಸುಮಾರು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅವ್ರಲ್ಲಿ ಬಂದು ಸೇರೋದಕ್ಕೆ 1 ಅವರ್ ಟೈಮ್ ಬೇಕಾಗುತ್ತೆ. ಕ್ವಾರೆಗೆ 2 ಕಿಲೋಮೀಟರ್ ದೂರದಲ್ಲಿ 2 ಅವರ್ಸ್ ಮುಂಚೆನೆ ನಾವು ಆ ಜಾಗದಲ್ಲಿ ಇರಬೇಕು. ಲ್ಯಾಂಡ್ ಮೈನ್ ಬ್ಲಾಸ್ಟ್ ಎಕ್ಸ್ಪರ್ಟ್ ಬೆಳಗಾಂ ಜೈಲಲ್ಲಿ ಭೂಪಯ್ಯ ಅಂತ ಒಬ್ಬ ಸ್ಪೆಷಲಿಸ್ಟ್ ಇದ್ದಾನೆ. ಇವತ್ತು ರಾತ್ರಿ ಅವನಲ್ಲಿ ಇಲ್ಲಿ ಕರ್ಕೊಂಡು ಬರ್ತೀನಿ. ಆ ಈಶ್ವರ್ ಇರೋ ಗಾಡಿನ ನಮ್ ಕಣ್ ಮುಂದೆ ಬ್ಲಾಸ್ಟ್ ಮಾಡ್ತಾನೆ. ಆ ದೇವ್ರು ಯಾವ್ದಾವ್ದೋ ರೂಪದಲ್ಲಿ ಬರ್ತಾನೆ ಅಂತಾರೆ, ನಮ್ಗೆ ಇನ್ಸ್ಪೆಕ್ಟರ್ ರೂಪದಲ್ಲಿ ಬಂದ್ಬಿಟ್ಟವನೆ. ಚಿಕ್ಕಲ್ಲ ಗೋಪಾಯ, ಗಾಡಿ ಯಾವ ಕಡೆ ಬರುತ್ತೆ? ಆ ಕಡೆಯಿಂದನೇ ಬರುತ್ತೆ. ಏ ಸೀನಾ ಅಣ್ಣ, ಪೆಟ್ಟಿಗೆ ತಗೊಂಬಾರ. ಆಯ್ತಣ್ಣ. ಅಯ್ಯಯ್ಯಯ್ಯಯ್ಯೋ ಇರ್ದವ್ಳು ಎಷ್ಟು ಬಾಯಿರದವ್ರಿ ಅಣ್ಣಾರ. ಅದೇನ್ರಿ ಸಣ್ಣ ಪೆಟ್ಟಿಗೆ? ತಿರುಪ್ತಿಲ್ CM ಗಿಟ್ಟಿದ್ ಮೆಟೀರಿಯಲ್ ಇದೆ. ಅಲ್ಲಿ CM-ಗೂ ಏನಾಗಿಲ್ಲ, ಹಂಗಾರೆ ಈಶ್ವರ್ಗೂ ಇಲ್ಲಿ ಏನಾಗೋದಿಲ್ಲ ಮತ್ತೆ. ರೇ, ನೀವೆಲ್ಲ ಇಲ್ಲೇ ಇದ್ರೆ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ. ಅವ್ನಿಗೆ ಯಾಕೋ ಗಿಲ್ಲಕ್ ಹೋದೆ? ಅವನಿಗೆ ಇಲ್ಲಿದ್ರೆ ನಿಮ್ಗೆ ಯಾಕೆ ನೋವು ಆಕತ್ರಿ? ಅಲ್ರಿ ಏನು ಗೊತ್ತಿಲ್ದ ಕೇಳಕ್ ಹೋದೆ. ಆ ಯಪ್ಪ ಬುಡ್ದಾಗ್ ಬೆಂಕಿ ಇಟ್ಕೊಂಡಂಗ್ ಉರಿತಾನ ಅನ್ನ. ಮುಚ್ಚ ಬಾಯಿ. ಅಲ್ಲ ಈಶ್ವ ಹೊರಟವನಂತೆ, 3ನೇ ಗಾಡಿಯಲ್ಲಿ ಇದಾನಂತೆ. ಇವ್ನಿಗೆ ಯಾವ ಭಾಷೆ ಅರ್ಥ ಆಗುತ್ತೆ? ಹಿಂದೆ ಆಗ್ಲಿ ಶೇಟ. ಓ ಈಶ್ವರ ಆತ ಇದರ ಕುಚ್ ಕುಚ್ ಹೋಗ್ತಾ. ಗಾಡಿಗಳು ಯಾರ್ದು ಈಶ್ವರ್? ನಮ್ದೆ. ಇನ್ನು ಮುಂದೆ ನಡಿ ಆಟನ ನೋಡ್ತಾ ಇರಿ. ಅಲ್ಲ ಯೋ ಗೋಪಯ್ಯ, 12 ಗಾಡಿ ಬರ್ತಾ ಇದೆಯಂತೆ, 6ನೇ ಗಾಡಿಲಿ ಅವನಂತೆ. ಎಲ್ಲ ಬ್ಲಾಸ್ಟ್ ಆಗತ್ತೆ. ಅವನಿಗಿಂತ ಮುಂಚೆ ನಮ್ಮನ್ನೇ ಸಾಡ್ಸಂಗಿದ್ದಾನೆ ಇವನು. ಗಾಡಿ ಬ್ಲಾಸ್ಟ್ ಮಾಡೋ ಟೆನ್ಷನ್ ಅಲ್ಲಿ ಅವನಿದ್ದಾನೆ. ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾರ? ಅವನೆಲ್ಲ ನೋಡ್ಕೊತಾನೆ ಬಿಡ್ರಿ. SP ಸಾಹೇಬ್ರೆ, ಇನ್ನೊಂದ್ 12 ಗಾಡಿ ಬಂದು ಸೇರ್ಕೊಳ್ಳುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಕಥೆಯೋ ನಮಗಾಗಿ ಬಂದವೆ. ಅಣ್ಣಾರ, ಈ ಹಾಡು ನಮ್ ಸಂಬಂಧ ಬರ್ದಂಗೈತ್ ನೋಡ್ರಿ. ಅಲ್ಲ ಹ್ಞೂ ಹೇಳ. 12 ಇದ್ದದ್ದು 24 ಆಗ್ಯಾವೇನ್ರಿ? ಗೋಪಯ್ಯನವ್ರೆ, ನೀನ್ ಹಂಗ್ ನೋಡ್ಬೇಡಪ್ಪ, ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. 24 ಗಾಡಿಲಿ ಬರ್ತಾವನಂತೆ. ಯಾವ ಗಾಡಿಯಲ್ಲಿ ಬರ್ತಾ ಇದ್ದಾನೆ? ಅಯ್ಯೋ ಅದೇ ನನಗೂ ಗೊತ್ತಾಯ್ತಲ್ಲ. ಈಗ ಏನ್ ಮಾಡೋದು ನೀನೇ? ಏನು ಮಾಡಕ್ಕಾಗಲ್ಲ, ಎಲ್ಲ ಸೆಟ್ ಮಾಡಾಯ್ತು. ಬ್ಲಾಸ್ಟ್ ಆಗುತ್ತೆ ಅಷ್ಟೇ. ಗಾಡಿ ಬರ್ತೈತೆ, ಗಾಡಿ ಎಗರಿಸು 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 ಎಗರಿಸು. ಅಣ್ಣಾರ ಅಲ್ಲಿ ನೋಡ್ರಿ, ನಮ್ಮ ಗಾಡಿಗಳ ಹಾರಾಡಕತ್ತಾವು.
ತೊಡೆಯ ತಟ್ಟಿ ಗೆಲ್ತಾನೋ ಎಲ್ಲ ಮೆಟ್ಟಿ ಈಶ್ವರ್ ಬಾಂಬು ನೀವು ಹಾಕಿದ್ರೇನೆ ಬ್ಲಾಸ್ಟ್ ಆಗುತ್ತೆ. ನಾನ್ ಬರೀ ನೋಡಿದ್ರೇನೆ ಬ್ಲಾಸ್ಟ್ ಆಗೋದು. ನನ್ನ ಗಾಡಿಗೆ ಬಾಂಬ್ ಬಿಟ್ರೆ ನಿಮ್ಗಳ ಗಾಡಿ ಹೇಗ್ ಬ್ಲಾಸ್ಟ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹುತ್ತದಲ್ಲಿರೋ ಹಾವನ್ನ ಹೊರಗೆ ತೆಗೆಯೋದಕ್ಕೆ ಎಲ್ರೂ ಪುಂಗಿ ಬಳಸ್ತಾರೆ. ನಾನ್ ಪೊಲೀಸರನ್ನ ಉಪಯೋಗಿಸ್ಕೊಂಡೆ. ಪ್ರತಾಪ್, ರೂಪಯ್ಯ, ಏನ್ ತೆಲಿನಪ್ಪ ಇವಂದು ಅನ್ನೆಸೆಸರಿ ನಮಗ ಟೆನ್ಷನ್ ಕೊಟ್ಟು ನಮ್ ಗಾಡಿಗೊಳಗ ಬಾಂಬ್ ಬಿಟ್ಟು ನಮಗ ಗೊತ್ತಿಲ್ದಾಗ ಎಲ್ಲಾ ಕೆಲಸ ಮಾಡ್ಬಿಟ್ನಲ್ಲಪ್ಪ. ಜನಗಳನ್ನ ತುಳಿದು ಬದುಕೋನು ನೀನು, ಜನರಿಗೋಸ್ಕರ ಬದುಕೋನು ನಾನು. ಎಲ್ರು ಸಾಯ್ಲಿ ಅನ್ನೋನು ನೀನು, ಎಲ್ರು ಚೆನ್ನಾಗಿ ಓದ್ಲಿ ಅನ್ನೋನು ನಾನು. ಒಳ್ಳೇದ್ರ ಮುಂದೆ ಕೆಟ್ಟದ್ ಯಾವತ್ತೂ ಗೆಲ್ಲಕ್ಕಾಗಲ್ಲ ಕಣ. ಈಗ ಹೇಳಿ ಸರ್, ಇವ್ರನ್ನೆಲ್ಲ ಏನ್ ಮಾಡೋಣ? ನಾನು ಪೊಲೀಸ್ ಅಧಿಕಾರಿಯಾಗಿ ಹೇಳ್ತೇನೆ, ಒಬ್ಬ ಮನುಷ್ಯನಾಗಿ ಹೇಳ್ತೇನೆ. ಏನ್ ಹೇಳ್ತಾ ಇದೀಯ ನೀನು? ಹೋಲ್ಡ್ ಆನ್ ಏನ್ರಿ ಅಣ್ಣಾರ, ಶತಾಬ್ದಿ ಎಕ್ಸ್ಪ್ರೆಸ್ ಬಂದಂಗ ಭಾರಿ ಸ್ಪೀಡ್ನಾಗ ಬರಾಕತ್ತಿರಲ್ಲ ಅಣ್ಣಾರ. ಜ್ಯೋತಿಷ್ ನಾವು ಹೇಳಿದ್ದು ನಾನ್ ನಿಮ್ ಪಕ್ಕದಾಗಿದ್ರೆ ನಿಮಗ್ ಒಳ್ಳೇದಾಕೈತಂತಲ್ಲ, ನನಗ್ ಒಳ್ಳೇದಾಕೈತಂತ. ನೋಡ್ರಿ, ಅಕಸ್ಮಾತ್ ನೀವ್ ಏನಾರ ಬದಿ ಕುಡಿದ್ರೆ ನಾಳೆ ಬೆಳಿಗ್ಗೆ ಬಂದು ನೋಡ್ತೀನ್ರಿ. ನಮಸ್ಕಾರ. ಇದಕ್ಕೋಸ್ಕರನೇನಾ ನಾನು 2 ವರ್ಷ ಈ ಮಣ್ಣನ್ ಬಿಟ್ಟು ದೂರ ಇದ್ದಿದ್ದು? ನಾವು ಕತ್ತರಿಸೋಕ್ ಶುರು ಮಾಡಿದ್ರೆ ನಮಗ್ ಕಾಡ್ ಸಿಗಲ್ಲ, ಸಾಯಿಸ್ಕೊಂಡೆ ಹೋದ್ರೆ ಮನುಷ್ಯ ಅನ್ನೋನೇ ಇರಲ್ಲ. ಎಷ್ಟು ದಿನ ಅಂತ ಕತ್ತರಿಸ್ತೀವಿ, ಎಷ್ಟು ಜನನ ಅಂತ ಸಾಯಿಸ್ತೀವಿ. ಇನ್ಮೇಲಾದ್ರೂ ಈ ಕತ್ತಿಗೆ ವೈರತ್ವಕ್ಕೆ ಕೊನೆ ಮಾಡೋಣ. ನಿಮ್ ಕುಟುಂಬಗಳ ಜೊತೆ ಚೆನ್ನಾಗಿರಿ, ಸಂತೋಷವಾಗಿರಿ. ನಿಮ್ ಹೆಂಡತಿ ರಣೆ ಮೇಲೆ ಅರ್ಶನ ಕುಂಕುಮ ಯಾವಾಗ್ಲೂ ನನ್ನಗ್ತಾ ಇರ್ಬೇಕು. ಮಂಡ್ಯದ ಮಣ್ಣು ಯಾವಾಗ್ಲೂ ಶಾಂತಿಯಾಗಿರ್ಬೇಕು. ಈ ಈಶ್ವರನ್ ದೇಹದಲ್ಲಿ ಜೀವ ಇರೋವರೆಗೂ ಮಂಡ್ಯದಲ್ಲಿ ಕಾವೇರಿ ಹರಿಬೇಕೆ ಹೊರತು ರಕ್ತ ಹರಿ ಕುಡ್ದು. ಈ ಮಂಡ್ಯ ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಗೆಲ್ತಾನೋ ಎಲ್ಲ ಮೆಟ್ಟಿ ಈಶ್ವರ್ ಆ ಉಕ್ಕಿನಂತೆ ಗಟ್ಟಿ ನೀನೊಮ್ಮೆ ನೋಡು ಮುಟ್ಟಿ ತಟ್ಟಾನೆ ಮೂಟೆ ಕಟ್ಟಿ ಈಶ್ವರ್ ಈ ನಮ್ಮ ನಾಡಿನಾಡೆ ಕಾವೇರಿ ತಾಯಿಯಾಣೆ ಜೀವಕ್ಕೆ ಜೀವ ನೀಡುತ್ತಾನೋ.
ಕಣ್ಣ ಜಟ್ಟಿ ನಿಂತಾನ ತೊಡೆಯ ತಟ್ಟಿ ಎಲ್ಲಾನೋ ಎಲ್ಲ ಮೆಟ್ಟಿ ಈಶ್ವರ್ ಆ ಕುಕ್ಕಿನಂತೆ ಅಲ್ಲಿ ಹುಡುಗರು ಹಾಯ್ 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 ಪಾರು ಹಾಯ್ ಏನೇ ಇವನ್ ಕಾಲೇಜಲ್ಲಿ ಕೆಟ್ಟದಾಗ ನಡ್ಕೊಂಡ ಹುಡುಗಿರನ್ ಚುಡಾಯಿಸ್ದ ಅಂತ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ದೆ ಅಂತೆ ಇವ್ನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಪ್ರಿನ್ಸಿಪಲ್ಗಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಲ್ಲಿ ಕೊಳಿಯೋ ಹಂಗ್ ಮಾಡ್ಬೇಕಿತ್ತು. ಕಾಲೇಜ್ ಅಂದ್ಮೇಲೆ ಹುಡುಗಿಯನ್ನ ರ್ಯಾಗಿಂಗ್ ಮಾಡೋದು ಚುಡಾಯಿಸೋದು ಎಲ್ಲ ಮಾಮೂಲ್ ಕಣೆ. ಅದಕ್ಕೋಸ್ಕರ ಇವನ್ ಕಾಲೇಜಿಂದ ಡಿಬಾರ್ ಆಗ್ಬೇಕಾ? ಮರ್ಯಾದೆ ಅಂತ ಹೇಳ್ತಾ ಇದೀನಿ, ಕಂಪ್ಲೇಂಟ್ ವಾಪಸ್ ತಗೋ. ತಗೊಳ್ಳಿಲ್ಲ ಅಂದ್ರೆ ಏನ್ ಇಷ್ಟೊಂದು ಎಗರಾಡ್ತಿದ್ಯಾ? ನಾನ್ ಯಾರು ಗೊತ್ತಾ? ಸಿಲಿಂಡರ್ ಸಿನನ್ ತಮ್ಮ. ಸಿಲಿಂಡರ್ ತಗೊಂಬಂದ್ ನಿನ್ನ ಏನ್ ತಲೆ ಮೇಲೆ ಹಾಕ್ಬಿಟ್ಟ ಅಂದ್ರೆ ನಿನ್ ಬ್ಯಾಂಡೆಡ್ ಕ್ವೀನ್ ಕ್ರೇಜಿ ಕ್ವೀನ್ ಎಲ್ಲ ಡಮಾರ್. ಮೊದ್ಲು ಕಂಪ್ಲೇಂಟ್ ವಾಪಸ್ ತಗೊಳ್ಳಲೇ. ಪರ್ಮಿಷನ್ ಇಲ್ದೆ ಕಾಲೇಜ್ ಪೊಲೀಸ್ ಅವರೇ ಬರಲ್ಲ. ನೀವೆಲ್ಲ ಹೇಗೋ ಬಂದ್ರಿ? ಪಾರು, ನೀನ್ ಈಶ್ವರ್ನ ತಪ್ಪಾಗಿ ತಿಳ್ಕೊಂಡಿದ್ಯಮ್ಮ. ಅವನ್ ಸುಳ್ಳು ಹೇಳಿರೋದ್ರಲ್ಲಿ ಅವನದೇನೂ ಸ್ವಾರ್ಥ ಇಲ್ಲ, ಬದಲಾಗಿ ಊರಿನ ಪ್ರಾಣನೇ ಇದೆ. ಅದೇನು ಅಂತ ಹೇಳಕ್ ಆಗದೆ ಇರೋಕೆ ಪ್ರಾಣ ಹೋಗುವಂತ ರಹಸ್ಯನ ಇಲ್ಲ ಹೇಳಿದ್ರೆ ಬಾಯಿ ಹೊಲ್ಸಾಗುವಂತ ಹೇಸಿಗೆ ಕೆಲ್ಸನ? ತಪ್ಪಮ್ಮ. ಅವನು ನಾಯಿನ್ ಕೂಡ ಹೇಸಿಗೆ ತಿನ್ನಕ್ ಬಿಟ್ಟವನಲ್ಲ. ಅಂಥದ್ರಲ್ಲಿ ಅವನ ಕೆಲಸ ಮಾಡ್ತಾನ. ಪೂಜೆ ಮಾಡಿ ನೈವೇದ್ಯ ಇಟ್ಟ ಮೇಲೂ ವರ ಕೊಡಕ್ಕೂ ಯೋಚನೆ ಮಾಡಬಹುದು ಆ ದೇವ್ರು. ಆದ್ರೆ ತನ್ನ ಊರಿನ ಜನಕ್ಕೋಸ್ಕರ ಹಿಂದೆ ಮುಂದೆ ನೋಡದೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ನಮ್ಮ ಈಶ್ವರ ನೋಡಿ, ಎಲ್ರೂ ಸಮಾಧಾನವಾಗಿರಿ. ಇಲ್ಲಿ ಯಾರು ಬಂದು ಗಲಾಟೆ ಮಾಡಬಾರ್ದು. ನೀವ್ ಏನೇ ಹೇಳೋದಿದ್ರು ಕೋರ್ಟಿಗೆ ಬಂದ್ ಹೇಳಿ. ದಯವಿಟ್ಟು ಗಲಾಟೆ ಮಾಡಬೇಡಿ, ದಯವಿಟ್ಟು. ನನ್ ಮಾತ್ ಅವ್ನ ಅರೆಸ್ಟ್ ಮಾಡೋದ ತಪ್ಪ ಅವ್ರು ಏನಪ್ಪ ಮಾಡಿದ್ದಾರೆ? ಅದನ್ನ ಕೋರ್ಟ್ ಅಲ್ಲಿ ಜಡ್ಜ್ ಹೇಳ್ತಾರೆ. ಬೇಡಪ್ಪ, ಇದೆಲ್ಲ ಅವ್ರದ್ದೇನು ತಪ್ಪಿಲ್ಲ. ಬೇಕಿದ್ರೆ ನೀನ್ ಕಾಲಕ್ಕೆ ಬಿಡ್ತೀನಿ, ನನ್ ಗಂಡನ್ ಬಿಟ್ಬಿಡಪ್ಪ. ಹೋಗಮಾಚೆ, ಹೋಗಮಾಚೆ. ಅಯ್ಯೋ ದೇವ್ರೇ, ನಮ್ಮನ್ನ ಯಾರಾದ್ರೂ ಕಾಪಾಡ್ರಪ್ಪ. ಈ ಊರಲ್ಲಿ ಈಶ್ವರನ್ ಬಿಟ್ರೆ ನಮ್ಮನ್ನ ಯಾರವ ಕಾಪಾಡೋರಿದ್ದಾರೆ? ಅಪ್ಪ ಈಶ್ವರ, ಎಲ್ಲಿದ್ಯಪ್ಪ? ಎಲ್ಲಿದ್ಯೋ ನನ್ ತಂದೆ? ಎಲ್ಲಿದ್ಯೋ? ಈಶ್ವರಪ್ಪ, ನಮ್ಮಯ್ಯ ಅಂತೀನಪ್ಪ, ನಮ್ ಗಂಡದನ್ನ ಕಾಪಾಡಪ್ಪ. ನೀನೇ ಕಾಪಾಡ್ಬೇಕಪ್ಪ, ಕಾಪಾಡ್ಬೇಕು. ನಮ್ ಗಂಡದಿರೋ ಏನ್ ತಪ್ಪು ಮಾಡಿದಾರೋ ಏನೋ ಗೊತ್ತಿಲ್ಲ. ಪೊಲೀಸ್ನವ್ರು ಹಿಡಿದು ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ನಮ್ ಗಂಡನ್ನ ಕಾಪಾಡಪ್ಪ. ನೋಡಿಮ್ಮ, ನೀವೆಲ್ಲ ಧೈರ್ಯವಾಗಿರಿ. ನಿಮ್ಮವ್ರಿಗೆ ಯಾರಿಗೂ ಏನೂ ಆಗಲ್ಲ. ನಾನು ಇದ್ದೀನಲ್ಲ. ಮಿಸ್ಟರ್, ಒಳಗ್ ಬರಕ್ ಮುಂಚೆ ಪರ್ಮಿಷನ್ ಕೇಳ್ಬೇಕು ಅಂತ ಗೊತ್ತಿಲ್ವಾ? ಭೂಮಿ ಮೇಲೆ ಬರೋದಕ್ಕೆ ಯಾರ್ ಪರ್ಮಿಷನ್ ತಗೊಳಲ್ಲ ಅಂತಂದ್ಮೇಲೆ ಸೇವೆ ಮಾಡೋದಕ್ಕೆ ಸರ್ಕಾರ ಸಂಬಳ ಕೊಟ್ಟಿಟ್ಟಿರೋ ನಿಮ್ಮಂತ ಸೇವಕರನ್ನ ನೋಡೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ. ನಮ್ಮ ರೈತರನ್ನ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದಿರಾ? ಸುಮ್ನೆ ಅರೆಸ್ಟ್ ಮಾಡೋದಕ್ಕೆ ನಮ್ಗೇನ್ ಹುಚ್ಚು ನಾಯಿ ಕಡ್ದಿಲ್ಲ. ಅದ್ ನಮಗೂ ಗೊತ್ತು. ಆದ್ರೆ ಯಾವ ದೊಡ್ಡ ಮನುಷ್ಯರ ಮನೆ ನಾಯಿ ಬೊಗಳ್ತು ಅಂತ ಸ್ವಲ್ಪ ಹೇಳ್ತೀರಾ? ಮಿಸ್ಟರ್ ಈಶ್ವರ್, ಪ್ರತಾಪ್, ಯಾರ ಹತ್ರ ಹ್ಯಾಕ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಈಶ್ವರ್, ನೀವೇ ಬರಕ್ ಹೋದ್ರಿ? ಇವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿದಿರಾ ಸರ್? ಇವರು ಬೆಳೆ ಬೆಳೆಯೋ ಭೂಮಿಲಿ ದೇಶಕ್ಕೆ ಮಾರ್ಕವಾಗಿರೋ ಗಾಂಜಾ ಬೆಳೆ ಬೆಳೆಯೋದನ್ನ ನಮ್ಮವರು ಸಾಕ್ಷ್ಯ ಸಮೇತ
ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ನಾಗರಾಜ, ನೀನ್ ಬ್ಯಾಂಕಲ್ಲಿ 60,000 ರೂಪಾಯಿ ಸಾಲ ತಗೊಂಡಿದ್ದಲ್ಲ, ತೀರಿಸ್ತೀಯಾ? ಇನ್ನೂ ಇಲ್ಲ ಬುದ್ಧಿ. ನಿನ್ ಮಗಳ ಮದುವೆಗೆ ಅಂತ 35,000 ರೂಪಾಯಿ ಸಾಲ ತಗೊಂಡಲ್ಲ, ಏನಾಯ್ತು? ಇನ್ನೂ ಬಡ್ಡಿ ಕಟ್ತಾ ಇದೀನಿ ಬುದ್ಧಿ. ಓಹೋ, ನಿನ್ ಮಗ ಕಾಲೇಜಲ್ಲಿ ಓದ್ತಾ ಇದ್ದಾನಲ್ಲ, ಫೀಸ್ ಕಟ್ಟಿದ್ಯಾ? ಏನು ಕಟ್ಟಿಲ್ಲ ಅಣ್ಣ. ಸರ್, ಇವತ್ತು ಮಾರ್ಕೆಟ್ ಅಲ್ಲಿ 1 ಕೆಜಿ ಗಾಂಜಾಗೆ 10,000 ರೂಪಾಯಿ ಬೆಲೆ ಇದೆ. ನೀವು ಸೀಸ್ ಮಾಡಿರೋ 20 ಎಕರೆ ಜಮೀನಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 20,000 ಕೆಜಿ ಗಾಂಜಾ ಬೆಳಿಬಹುದು. 20,000 ಕೆಜಿ ಗಾಂಜಾಗೆ 10,000 ಕೋಟಿ ರೂಪಾಯಿ. ಅಷ್ಟು ಬೆಲೆ ಬಾಳುತ್ತೆ ಅಂತ ಇವ್ರು ಗೊತ್ತಿದ್ದಿದ್ರೆ ಇವರೆಲ್ಲ ಸಾಲ್ಗಾರೇ ಆಗ್ತಾ ಇರಲಿಲ್ಲ ಸರ್. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಮಳೆ ಬರ್ದೆ ಬರ ಸುತ್ಕೊಳ್ಳುತ್ತೆ, ಇಲ್ಲ ಮಳೆ ಹೆಚ್ಚಾಗಿ ಇರೊಬ್ಬರ ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ಜೀವನಕ್ಕೊಂದು ದಾರಿ ಆಗ್ಲಿ ಅಂತ ಯಾರ್ದೋ ಮಾತು ಕೇಳ್ಕೊಂಡು ದುಡ್ಡನ್ನ ಸೆಗೆ ಈ ತರದೊಂದು ಕೆಲಸ ಮಾಡಿದ್ದಾರೆ. ಅದೇನೋ ಹೇಳ್ತಾರಲ್ಲ ಸರ್, ಹಣ್ಣು ತಿನ್ನೊಂದು ಸಿಗಾಕೊಳ್ಳಲ್ಲ, ಸಿಪ್ಪೆ ತಿನ್ನೊಂದು ಸಿಗಾಕೊಂಡ ಅಂತ ನೀವು ಇವ್ರನ್ನ ಅರೆಸ್ಟ್ ಮಾಡಿದಿರಲ್ಲ ಸರ್. ಇಡೀ ದೇಶಕ್ಕೆ ಅನ್ನ ಕೊಡೋ ರೈತ ತನ್ನ ಬಾಯಿಗೆ ಯಾವತ್ತೂ ಮಣ್ಣು ಹಾಕೊಳ್ಳಲ್ಲ. ಇದು ನಿಮ್ಗೂ ಗೊತ್ತಲ್ಲ ಸರ್. ಕಾಕಿ ಕಾನೂನಿನ ಕವಚ ಆಗಿರ್ಬೇಕು, ಕಾಕಿ ಹಿಂದೆ ಕರುಣೆನೂ ಇರ್ಬೇಕು. ಆಗ್ಲೇ ಮನುಷ್ಯರನ್ನ ಕಾಪಾಡೋದನ್ನ ಬಿಟ್ಟು ಮನುಷ್ಯತ್ವನ ಕಾಪಾಡೋಕ್ಕಾಗೋದು. ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡಿ ಸರ್. ನೀವೀಗ್ಲೂ ಅವ್ರನ್ನ ರಿಲೀಸ್ ಮಾಡ್ಲಿಲ್ಲ ಅಂತಂದ್ರೆ ಒಂದಳ್ಳಿ ಜೊತೆಗೆ ಇನ್ನೂ 16 ಹಳ್ಳಿ ಸೇರ್ಕೊಂಡು ಊರ್ಗೂರೇ ಸುಟ್ಟು ಭಸ್ಮ ಆಗೋಗುತ್ತೆ. ಪ್ರತಾಪ್ ಸರ್. ಅವ್ರನ್ನ ರಿಲೀಸ್ ಮಾಡಿ. ಓಕೆ ಸರ್. ಲಾಕಪ್ ಬಾಗ್ಲು ತೆಗ್ದೇ ಇರ್ಲಿ. ಇದಕ್ಕೆ ಕಾರಣ ಆದವ್ರನ್ನ ನಾನೇ ಸಾಕ್ಷಿ ಸಮೇತ ಕಳಿಸ್ಕೊಡ್ತೀನಿ. ನೀವ ಈ ಈಶ್ವರ್ ಕಾದಿ ಧರ್ಸಲ್ಲ, ಆದ್ರೂ ಸೇವೆ ಮಾಡ್ತಾನೆ. ಕಾಕಿ ಹಾಕಲ್ಲ, ಆದ್ರೂ ಕಾನೂನ್ ಕಾಯ್ತಾನೆ. ಇಷ್ಟು ಜೋರಾಗಿ ಓಡ್ ಬರೋದಾದ್ರೆ ಹಂಗೆ ಹೋಗಿ ಏರಿಯಾ ಸೇರ್ಕೋಬಹುದಲ್ಲ, ಆಟೋ ಯಾಕೆ ಬೇಕು? ಕಾಪಾಡಿನ ಯಾಕೆ? ಅವರೆಲ್ಲ ನಮ್ಮನ್ನ ಸಾಯಿಸ್ಬಿಡ್ತಾರೆ ಸರ್. ನೀವೇನ್ ಮಾಡಿದ್ರೆ? ಪ್ರೀತಿ ಮಾಡಿದ್ವಿ. ಪ್ರೀತಿನ? ಅಯ್ಯೋ, ಪ್ರೀತಿ ಮಾಡೋದು ತಪ್ಪೇ ಇಲ್ಲ. ಈಗಿನ ಕಾಲದಲ್ಲಿ ಕೆಲ್ಸ ಇಲ್ದೇ ಇರೋ ಹುಡ್ಗ ಹುಡುಗಿ ಮಾಡೋದೇ ಇದು ಒಂದು ಕರೆಕ್ಟ್ ಕೆಲ್ಸ. ನೀವಿಬ್ರು ಹೋಗಿ ಮದುವೆ ಮಾಡ್ಕೊಂಬಿಡಿ. ಹೋಗಿ ಹೋಗಿ ಹೋಗಿ. ಅದಕ್ಕೆ ಅವ್ರು ಬಿಡ್ತಾ ಇಲ್ಲ, ನೀವೇನಾದ್ರೂ ಒಂದು ಉಪಾಯ ಹೇಳಿ ಸರ್. ಉಪಾಯನ? ಅಲ್ಲ, ಇವರಿಬ್ರು ಮದ್ವೆ ಆಗೋದ್ರಲ್ಲಿ ಏನು ತಪ್ಪಿದೆ? ದೊಡ್ಡವ್ರಿಲ್ದೇನೆ ಇವರಿಬ್ರು ಮದುವೆ ಆಗೋದು ತಪ್ಪಲ್ವೇನ್ರಿ? ಓಕೆ, ದೊಡ್ಡವ್ರಿಲ್ಲ ಅಷ್ಟೇ ತಾನೆ. ಜೈ ಶಂಕರ. ಲೇ ರಾಜ, ಗಾಡಿಗಳನ್ನೆಲ್ಲ ತಿಳಿಸು. ಇವ್ರಿಗಿಂತ ದೊಡ್ಡ ಮನುಷ್ಯರು ಬೇಕಾ? ಹಾರ ತಗೊಂಬ, ಹಾರ ತಗೊಂಬ. ಹಾಕು 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 ಹಾರ ಹಾಕು ಹಾರ ಹಾಕಲೇ. ಇದಕ್ಕೆ ಲೇಟ್ ಮಾಡಿದ್ರೆ ಆಮೇಲೆ ಹೆಂಗೆ? ತಗೋ ತಾಳಿ, ತಗೋ, ಕಟ್ಟು ಕಟ್ಟು, ಬೇಗ ಕಟ್ಟು. ಇದಕ್ ಮೇಲೂ ಟೈಮ್ ವೇಸ್ಟ್ ಮಾಡ್ಬೇಡ. ರೈಟ್ ಹೇಳು, ರೈಟ್ ಹೇಳು. ಹೋಗ್ತಾರೆ ನಿಮ್ ಕೈ ಸರ್. ಸಾಕ್, ನಡೆಯಲ್ಲ, ಬೇಗ ಹೋಗು. ಬಾಯ್ ಬಾಯ್. ನೀವೆಲ್ಲ ಹೋಗ್ತಾ ಇದ್ದೀರಾ? ಅವ್ರು ಹೋಗ್ತಾ ಇರೋ ಕೆಲ್ಸ ಬೇರೆ, ನೀವ್ ಹೋಗ್ಬೇಕಾಗಿರೋ ಜಾಗ ಬೇರೆ. ರೈಟ್ ಹೇಳ್ರಿ, ಹೋಗ್ರಿ ಕಡೆಗೆ. ರೈಟ್ ಹೇಳ್ರಿ. ಪುಣ್ಯದ ಕೆಲಸ ಮಾಡ್ಬಿಟ್ಟರು. ಲೇ, ಜೀವನದಲ್ಲಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಲ್ಲ. ಅಲ್ಲಿ ನೋಡೋ, ಅಲ್ಲಿ ಕುಂತಿಲ್ವ ನಮ್ಮ ಅಣ್ಣ ತಮ್ದಿರೋ, ಅಕ್ಕ ತಂಗಿರೋ, ದೊಡ್ಡ ಮನುಷ್ಯರೆಲ್ಲ ಹೇಳಿಲ್ವೇನೋ ಒಂದು ಇಲ್ಲ. ಒಳ್ಳೆ ಕೆಲಸ ಮಾಡಿ ಸಾಯಿ ಅಂತ ಹೇಳಕ್ ಬಂದಲೇ.